ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದು ಗೌರಿ ಕಿಚನ್. ಇವತ್ತು ಕೆಸ ಸೊಪ್ಪಿನಿಂದ ಪತ್ರೊಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪತ್ರೊಡೆ ಮಾಡಲಿಕ್ಕೆ ನಾನು ಒಂದು ಮುಕ್ಕಾಲು ಬೌಲ್ನಷ್ಟು ಅಕ್ಕಿ ತಗೊಂಡಿದ್ದೀನಿ, ಮತ್ತು ಒಂದು 3 ಬೌಲ್ನಷ್ಟು ಕೆಸ ಸೊಪ್ಪು ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಈರುಳ್ಳಿಕಾಯ್ದು ರಸ ತಗೊಂಡಿದ್ದೀನಿ, ಬೆಲ್ಲ, ಉಪ್ಪು ಮತ್ತು ಗಾಂಧಾರಿ ಮೆಣಸು ಇಲ್ಲ ಅಂತ ಹೇಳಿದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಇದು ಮುಕ್ಕಾಲು ಬೌಲ್ ಅಕ್ಕಿ ತಗೊಂಡಿದ್ದೀನಿ, 3 ಬೌಲ್ನಷ್ಟು. ಇದರಲ್ಲಿ ನಾನು ಮೆಜರ್ಮೆಂಟಿಗೋಸ್ಕರ ಬೌಲ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ 3 ಬೌಲು ಸೊಪ್ಪು ತಗೊಳ್ಬೇಕು. ಅಕ್ಕಿನ ನಾವು 1 ಅವರ್ ನೆನೆಸಿಡಬೇಕು ನೀರಿನಲ್ಲಿ. ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಅದನ್ನು. ನಾನು ಪತ್ರೊಡೆ ಬೇಯಲಿಕ್ಕೆ ಇಡಲಿಕ್ಕೆ ಅಂತೇಳಿ ಬಾಳೆ ಎಲೆನ ಬಾಡಿಸಿ ತಗೊಂಡಿದ್ದೀನಿ. ಕೆಲವರು ಉಂಡೆ ಮಾಡಿ ಇಡ್ತಾರೆ, ಬಾಳೆ ಎಲೆಯಲ್ಲಿ ಇಟ್ಟರೆ ಗಮನ ಜಾಸ್ತಿ ಅಂತೇಳಿ ನಾನು ಬಾಳೆ ಎಲೆ ತಗೊಂಡಿದ್ದೀನಿ. ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈಗ ಅಕ್ಕಿ ಜೊತೆನೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗಾಂಧಾರಿ ಮೆಣಸು. ನೀವು ಖಾರ ನೋಡ್ಕೊಂಡು ಹೇಗೆ ಬೇಕಾಗಿ ಹಾಕ್ಕೊಳ್ಳಿ. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಮತ್ತು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ಈರುಳ್ಳಿಕಾಯ್ದು ರಸ ತಗೊಂಡಿದ್ದೀವಲ್ಲ, ಅದೇ ಸಾಕಾಗುತ್ತೆ, ಅದರ ನೀರೇ. ನೀವು ನಿಂಬೆ ರಸ ಬೇಕಿದ್ರೂ ತಗೊಳ್ಬೋದು. ಮತ್ತು ಸ್ವಲ್ಪ ಬೆಲ್ಲ, ನಾನು ಇಷ್ಟು ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಜೊತೆನೂ ಹಾಕ್ಬೋದು, ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಮಿಕ್ಸಿ ಮಾಡಬೇಕು ಅಂತಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡ್ರೆ ಸಾಕಿದು. ಈಗ ಮಿಕ್ಸಿ ಮಾಡಿ ಆಗಿದೆ. ಇಷ್ಟು ತರಿಯಾಗಿ ಮಾಡ್ಕೊಳ್ಬೇಕು. ನಾವು ಅಕ್ಕಿ ತರಿ ಮಾಡ್ತೀವಲ್ಲ, ಅಷ್ಟು ತರಿಯಾಗಿ ಮಾಡಿಕೊಂಡ್ರೆ ಸಾಕಿದು. ಈಗ ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಈ ರುಬ್ಬಿರುವಂಥ ಮಿಶ್ರಣಕ್ಕೆ ಈ ಕಟ್ ಮಾಡಿಟ್ಟುಕೊಂಡಿರುವಂಥ ಕೆಸ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿರೋ ಹಾಗೆ 1 ಬೌಲ್ ಅಕ್ಕಿಗೆ 3 ಬೌಲ್ನಷ್ಟು ಸೊಪ್ಪು ತಗೊಳ್ಬೇಕು. ನಾನೀಗ ಇನ್ನೊಂದು ಇದು ಹಾಕ್ಕೊಳ್ತಾ ಇದ್ದೀನಿ, ಇನ್ನೂ 2 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಸೊಪ್ಪಿಗೆಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಶ್ರಣನ ಮಿಕ್ಸ್ ಮಾಡಿ ಆಗಿದೆ. ಇದನ್ನು ಬಾಡಿಸಿರುವಂಥ ಬಾಳೆ ಎಲೆಗೆ ಹಾಕೊಳ್ಳೋಣ. ಈ ರೀತಿ ನಡೆಸ್ಕೊಳ್ಳೋಣ. ಇದೇ ರೀತಿ ಎಲ್ಲ ಬಾಳೆ ಎಲೆಗೆ ಹಾಕಿ ಮಿಕ್ಸ್ ಮಾಡಿ ಮಡಿಸಿಟ್ಕೊಳ್ಳೋಣ. ಈಗ ನಾನು ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪತ್ರೊಡೆ, ಇದನ್ನು ಬಾಳೆ ಎಲೆ ಸುತ್ತಿ ಇಟ್ಕೊಂಡಿರುವಂಥ ಎಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು. ಇದಾಯಿತು ಎಲ್ಲ ಮಿಶ್ರಣ ಹಾಕಿಟ್ಟಿರುವಂಥ ಮಿಶ್ರಣನ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಳೋಣ. ಮಳೆಗಾಲದಲ್ಲಿ ಒಂದು ಸಲನಾದರೂ ಇದನ್ನು ಮಾಡಲೇಬೇಕು ಫ್ರೆಂಡ್ಸ್, ಯಾಕಂದರೆ ಮಳೆಗಾಲದಲ್ಲಿ ಶೀತ ಆಗೋದಿಲ್ಲ ಇದನ್ನು ತಿನ್ನೋದ್ರಿಂದ. ಈಗ ಪತ್ರೊಡೆ ಆಗಿದೆ, ಬೆಂದಿದೆ. ಇದನ್ನು ನಾವು ಬಿಸಿ ಆರಿದ ನಂತರ ಒಗ್ಗರಣೆ ಹಾಕೊಳ್ಳೋಣ. ಇದು ಪತ್ರೊಡೆ ಬೆಂದ ನಂತರ ಈ ಥರ ಇರುತ್ತೆ. ಇದನ್ನು ನಾವು ಹಾಗೆ ಸಹ ತಿನ್ಬೋದು, ಇಲ್ಲದಿದ್ದರೆ ಇದು ಒಗ್ಗರಣೆ ಮಾಡಿ ಉಪ್ಪಿಟ್ಟು ಥರ ಮಾಡಿ ತಿನ್ಬೋದು. ಇದನ್ನು ಈಗ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಸಹ ಅದರಿಂದ ಸ್ಪೂನಿಗೆ ಸಹ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಇದನ್ನು ನಾನೀಗ ಈ ಥರ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಕ್ಕಿಂಗ್ ಆಯಿಲ್, ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ ಎಣ್ಣೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ,
ಸ್ವಲ್ಪ ಉದ್ದಿನ ಬೇಳೆ, ನಾನಿಲ್ಲಿ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ನೀವು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬೇಕಿದ್ರೆ. ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಹಸಿರು ಬಿಡಿಸಿ. ಚೆನ್ನಾಗಿ ಫ್ರೈ ಆಗೋದು ಹಿಡಿಬೇಕು. ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ತಿನ್ನೋದಕ್ಕಿಂತ ಈ ಥರ ಒಗ್ಗರಣೆ ಮಾಡಿ ತಿನ್ನೋದ್ರಿಂದ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದ್ರದ್ದು. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಕಾದಿದೆ, ಇದಕ್ಕೆ ನಾವು ಹುಡಿ ಮಾಡಿಕೊಂಡಿರುವಂಥ ಪತ್ರೊಡೆನ ಹಾಕ್ಕೊಳ್ಳೋಣ. ಇದನ್ನು ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಇದಕ್ಕೆ ನಾನು 1 ಬೌಲ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕಿ ಇನ್ನೊಂದ್ಸಲ ಮಿಶ್ರ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕಿದಷ್ಟು ಟೇಸ್ಟ್ ಇನ್ನೂ ಜಾಸ್ತಿ ಹೆಚ್ಚಾಗುತ್ತೆ. ತೆಂಗಿನ ತುರಿ ಹಾಕಿ ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿ ಬಿಸಿಯಾದ ಕೆಸುವಿನೆಲೆ ಪತ್ರೊಡೆ ರೆಡಿಯಾಗಿದೆ. ಸಂಜೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.